ಸೊ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ನಮ್ಮ ಹೆಣ್ಮಕ್ಳು ಮೊದಲು ಹೇಗೆ ನವೆಂಬರ್ 2ನೇ ತಾರೀಕು ನಮ್ಮ ಹರ್ಮನ್ಪ್ರೀತ್ ಅವ್ರ ತಂಡ ಗೆದ್ದು ಭಾರತಕ್ಕೆ ಟ್ರೋಫಿ ತಂದು ಕೊಡ್ತು, ಹಾಗೆ ದೀಪಿಕಾ ಮತ್ತು ಅವ್ರ ತಂಡ ನಮ್ಮ ದೇಶಕ್ಕೆ ಮತ್ತೊಂದು ಟ್ರೋಫಿ ತಂದು ಕೊಟ್ಟಿದೆ. ಬಹಳ ಖುಷಿಯಾಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಎಷ್ಟು ಖುಷಿ ಆಯಿತೋ, ಗೆದ್ದಾಗ ಅದರ 100ರಷ್ಟು ಖುಷಿ ಆಯಿತು. ಸೊ ಒಟ್ಟು 16 ಜನರ ಭಾರತದ ತಂಡ, ಪ್ರತಿಯೊಂದು ತಂಡ 16 ಜನರ ಹೆಣ್ಮಕ್ಳಿರಬೇಕು. ಇದರಲ್ಲಿ B1, B2, B3 ಕ್ಯಾಟಗರಿ ಇರುತ್ತೆ. 9 ರಾಜ್ಯದಿಂದ ಈ ತಂಡವನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಕರ್ನಾಟಕದವರು 3 ಹುಡುಗಿಯರಿದ್ದಾರೆ. ಸೊ ಒಟ್ಟು 6 ರಾಷ್ಟ್ರಗಳು ಭಾಗವಹಿಸಿದ್ವು. 18 ಮ್ಯಾಚ್ ಆಯಿತು. ಫೈನಲ್ಲು ಭಾರತ ಮತ್ತು ನೇಪಾಳ ಇತ್ತು. ಇಡೀ ಪಂದ್ಯಾವಳಿಯಲ್ಲಿ ಭಾರತ ಒಂದು ಮ್ಯಾಚು ಸೋತಿಲ್ಲ. ಎಲ್ಲ ಮ್ಯಾಚ್ಗಳನ್ನು ಭಾಳ ಸುಲಭವಾಗಿ ಗೆದ್ದರು. ಎಲ್ಲ ಆಟಗಾರರು ಭಾಳ ಚೆನ್ನಾಗಿ ಆಡೋದು, ಒಬ್ಬರಿಗಿಂತ ಒಬ್ಬರು ಕ್ರಿಕೆಟ್ ಭಾಳ ಚೆನ್ನಾಗಿ ಆಡೋದು. ಮುಂದೆ ಬರೋ ಯುವ ಪೀಳಿಗೆಗೆ ಏನಂತೀರ? ಸೊ ಭಾಳ ಒಳ್ಳೆಯ ಭವಿಷ್ಯ ಇದೆ. ಯಾರೂ ಜೊತೆಗೆಡಬೇಡಿ. ಕ್ರೀಡೆ ಮೂಲಕ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಬೋದು, ನಿಮ್ಮ ಆತ್ಮಶಕ್ತಿಯನ್ನು ವೃದ್ಧಿಸ್ಕೋಬೋದು. ದಯವಿಟ್ಟು ಆಟ ಆಡಿ. ಅಂಗವಿಕಲತೆ ಇರಲಿ ಇಲ್ಲದೇ ಇರಲಿ, ಅಂಧತ್ವ ಇರಲಿ ಇಲ್ಲದೇ ಇರಲಿ, ಆಟ ಆಡೋದ್ರ ಮೂಲಕ ನೀವು ಸ್ವಾವಲಂಬಿಗಳಾಗಿ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಗೆ ಅವಕಾಶ ಸಿಗ್ತದೆ. ಸರ್ ಮಹಾಂತೇಶ್ ಜಿ ಕಿವಡಸಣ್ಣವರ್, ಫೌಂಡರ್ ಆಫ್ ಸಮರ್ಥನಂ, ಚೇರ್ಮನ್ ಆಫ್ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ. ನಾವು 1 ತಿಂಗಳು ಡೆಲ್ಲಿಲಿ ಪ್ರಾಕ್ಟೀಸ್ ಮಾಡಿದ್ವಿ. ಕ್ಯಾಂಪ್ ಇತ್ತು ನಮಗೆ. ತುಂಬಾ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ವಿ ನಾವು ಡೆಲ್ಲಿಲಿ. ಮತ್ತು ನಮಗೆ ಕೋಚ್ ಆಗಿ ಚಂದು ಮೇಡಮ್ ಇದ್ದರು, ಮ್ಯಾನೇಜರ್ ಆಗಿ ಶಿಖಾ ಮೇಡಮ್ ಇದ್ದರು, ಫಿಸಿಯೋ ಆಗಿ ರಾಶಿ ಮ್ಯಾಮ್ ಇದ್ದರು. ನಮಗೆ ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಒಂದು ಇಂಜುರಿ ಆಗಿರ್ಬೋದು, ನಮಗೆ ಇದು ಬರಲ್ಲ ಅನ್ನೋದು ಹೇಳಿದ್ರೆ ಸಾಕು ಅವರಿಗೆ. ಅದನ್ನು ನಮ್ಗೆ ಯಾವ್ದು ಬರಲ್ಲ ಅದನ್ನೇ ಹೇಳ್ಕೊಡ್ತಾಯಿದ್ರು ನಮ್ಮ ಕೋಚು. ಮತ್ತು ನಾವು 16 ಜನ ನಮ್ಮ ತಂಡದಲ್ಲಿದ್ದೀವಿ. ಮತ್ತು 3 ಜನ ಕರ್ನಾಟಕ ಟೀಮಿಂದ ಸೆಲೆಕ್ಷನ್ ಆಗಿದ್ದು ನಾವು. ತುಂಬಾ ಖುಷಿ ಆಗುತ್ತೆ. ಅದು ನಾನು ಕರ್ನಾಟಕ ಟೀಮಿಂದ ಭಾರತಕ್ಕೆ ನಾಯಕಿಯಾಗಿರೋದು ನನಗೆ ತುಂಬ ಖುಷಿ ಆಗುತ್ತೆ ಸರ್. ಮತ್ತು ನಾವು 6 ಕಂಟ್ರಿ ಬಂದಿದ್ದು, ನಮಗೆ 6 ತಂಡ ಬಂದಿದ್ದು. ನಮಗೆ 6 ತಂಡದ ವಿರುದ್ಧ ನಾವು ಒಂದು ಮ್ಯಾಚು ಸೋತಿಲ್ಲ. ಎಲ್ಲ ಮ್ಯಾಚ್ಗಳು ವಿನ್ ಆಗಿ ನಾವು ಫೈನಲಲ್ಲಿ ನೇಪಾಳ ವಿರುದ್ಧ ಮತ್ತು ಪಾಕಿಸ್ತಾನ್ ವಿರುದ್ಧ ನಾವು ಗೆದ್ದಿದ್ದು ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ಯಾಕಂತಂದರೆ ನಮಗೆ ಫಸ್ಟು ವರ್ಲ್ಡ್ ಕಪ್ಪು ಇದು ಬ್ಲೈಂಡ್ ಕ್ರಿಕೆಟ್ ವುಮೆನ್ಸ್ಗೆ. ಯಾವಾಗಲೂ ನಮಗೆ ಬಾಯ್ಸ್ಗೆ ವರ್ಲ್ಡ್ ಕಪ್ ಮಾಡ್ತಾಯಿದ್ರು. ನಾವು ಯಾವಾಗಲೂ ಮಾಂತೆ ಸರ್ ಹತ್ರ ಹೇಳ್ತಾ ಇರ್ತಿದ್ವಿ, ವುಮೆನ್ಸ್ಗೂ ವರ್ಲ್ಡ್ ಕಪ್ ಮಾಡಿ ನಾವು ಅಚೀವ್ ಮಾಡ್ತೀವಿ ಸರ್, ನಾವು ಗೆದ್ದು ಭಾರತಕ್ಕೆ ಒಂದು ಕಪ್ ತೊಗೊಬರ್ತೀವಿ ಅಂತ ಹೇಳ್ತಾ ಇದ್ವಿ. ರೀಸೆಂಟ್ಲಿ ನಾರ್ಮಲ್ ಕ್ರಿಕೆಟ್ ವುಮೆನ್ಸ್ ಟೀಮ್ ವಿನ್ ಆಗಿತ್ತು. ಅದನ್ನು ನಾವು ಲಾಸ್ಟ್ ಮ್ಯಾಚ್ ನೋಡಿದ ತಕ್ಷಣ ನಾವು ತಂಡದಲ್ಲಿ ಎಲ್ಲರೂ ಮಾತಾಡ್ಕೊಂಡಿದ್ವಿ, ನಾವು ಇದೇ ಥರ ನಾವು ಸಹ ವಿನ್ ಆಗಿ ನಾವು ಭಾರತಕ್ಕೆ ಒಂದು ಕಪ್ ತೊಗೊಂಡು ಹೋಗೋಣ ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಬಟ್ ಅದನ್ನು ಇವತ್ತು ಪ್ರೂವ್ ಮಾಡಿದ್ವಿ. I really proud of my team and all the Samarthanam, CABI and SBI and ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ನಮಗೆ ಇಂಡಿಯನ್ ಬ್ಯಾಂಕ್ ಆಗಿರ್ಬೋದು, ತುಂಬಾ ಸಪೋರ್ಟ್ ಮಾಡಿದೆ ಸರ್ ನಮಗೆ. ಸರ್ ಕರ್ನಾಟಕ ಗೌರ್ಮೆಂಟು ನಮಗೆ ತುಂಬಾ ಹೆಲ್ಪ್ ಮಾಡಿದೆ. ಇದೇ ಥರ ಇನ್ನೂ ಹೆಲ್ಪ್ ಮಾಡಲಿ. ನಮ್ಮ ಕರ್ನಾಟಕ ತಂಡದಲ್ಲಿ ಯಾರ್ಯಾರು ಇಂಡಿಯಾ ಟೀಮ್ಗೆ ಪಾರ್ಟಿಸಿಪೇಟ್ ಮಾಡಿದಾರೋ ಅವರಿಗೆ ಸ್ವಲ್ಪ ಹೆಲ್ಪ್ ಆಗೋ ಥರ ನಮಗೆ ಒಂದು ಜಾಬ್ ಆಗಿರ್ಬೋದು, ಆ ಥರ ಆಪರ್ಚುನಿಟಿ ಕೊಟ್ಟರೆ ನಮಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ ಸರ್. ನನ್ನ ಹೆಸರು ದೀಪಿಕಾ TC. ನಾನು ಕರ್ನಾಟಕದಿಂದ ತುಮಕೂರು ಡಿಸ್ಟಿಕ್ಕು, ಶಿರಾ ತಾಲೂಕು, ಕರೇತಿಮ್ನಹಳ್ಳಿ, ತಂಬಳಟ್ಟಿ ಗ್ರಾಮ.